ಆತ್ಮೀಯ ಸ್ನೇಹಿತರೆ, ಪರಮಾತ್ಮ ತಂದೆ ಮುರಳಿಯಲ್ಲಿ ಕೆಲವೊಂದು ಕಥೆಗಳನ್ನು ಉದಾಹರಣೆಯಾಗಿ ಕೊಡ್ತಿರ್ತಾರೆ. ಅದೇ ರೀತಿ ಕರ್ಮದ ಗುಹ್ಯಗತಿ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಏನು ಕರ್ಮದ ಗುಹ್ಯಗತಿಗೆ. ಒಬ್ಬ ಮಹಾರಾಜನಿಗೆ 3 ಜನ ಹೆಣ್ಣು ಮಕ್ಕಳಿರ್ತಾರೆ. ಅವರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ. ಅವರಿಗೆ ಪ್ರತಿದಿನ ಬೆಳಗ್ಗೆ ಕೇಳ್ತಾ ಇರ್ತಾನೆ 3 ಜನಕ್ಕೂ. ಮೊದಲನೇ ಮಗಳಿಗೆ ಕೇಳ್ತಾನೆ, ನೀ ಯಾರು ತಿಂತಾ ಇದೀಯಾ ಅಂತೇಳಿ. ನಿಂದೇ ತಿಂತಾ ಇದ್ದೀನಿ ಅಪ್ಪ ಅಂತ ಹೇಳ್ತಾಳೆ. ಎರಡನೇ ಮಗಳಿಗೆ ಕೇಳ್ತಾಳೆ, ನೀನು ಯಾರ್ದು ತಿಂತದೀಯಾ? ನಿಂದೇ ತಿಂತದೀನಿ ಅಪ್ಪ ಅಂತ ಹೇಳ್ತಾಳೆ ಎರಡನೇ ಮಗಳು. ಮೂರನೇ ಮಗಳಿಗೆ ಕೇಳ್ತಾಳೆ, ಕೇಳ್ತಾನೆ ರಾಜ, ನೀನು ಯಾರ್ದು ತಿಂತದೀಯಾ? ನಾನು ನಂದು ತಿಂತಾ ಇದ್ದೀನಪ್ಪ. ಇವಳಿಗೆ ಎಷ್ಟು ಸೊಕ್ಕು, ನೀನು ಹಿಂಗೆ ಅಂತ ಎಷ್ಟು ಸೊಕ್ಕು ನಿನಗೆ? ನೀನು ಹೀಗೆ ಅಂದರೆ ಒಬ್ಬ ಮುದುಕನಿಗೆ ನಿನ್ನ ಮದುವೆ ಮಾಡಿಬಿಡ್ತೀನಿ, ಒಬ್ಬ ವೃದ್ಧನಿಗೆ ಮಾಡಿಬಿಡ್ತೀನಿ ನೋಡು. ಅವಳಿಗೆ ಏನು ಅನ್ಸೋಲ್ಲ, ಅವಳಿಗೆ ಸಂತುಷ್ಟತೆ ಭಾವನೆ ಇರ್ತದೆ. ಅವಳಿಗೆ ಏನು ಮಾಡ್ತಾಳೆ ಅಂದರೆ, ನನ್ನ ಭಾಗ್ಯ ಅದೇ ಇತ್ತು ಅಂದರೆ ಆಗಲಿ ಬಿಡಪ್ಪ, ನನ್ನ ಭಾಗ್ಯದಲ್ಲಿ ಅದೇ ಇದ್ರೆ ಆಗಲಿ ಅಂತ ಹೇಳ್ತಾಳೆ. ಎಷ್ಟು ಸೊಕ್ಕು ನಿನಗೆ? ಅವನು ಸಿಟ್ಟು ಬಂದ್ಬಿಟ್ಟು ಒಬ್ಬ ವೃದ್ಧನಿಗೇನೆ ಮದುವೆ ಮಾಡಿಬಿಡ್ತಾನೆ ಮಹಾರಾಜ. ಆದರೂ ಕೂಡ ಅವಳು ಒಂದು ಸ್ವಲ್ಪನೂ ಏನೋ ಆಯಿತು ಅನ್ನೋ ರೀತಿ ಇರೋದಿಲ್ಲ. ಸಂತುಷ್ಟತೆ ಭಾವನೆಯಿಂದನೇ ಇರ್ತಾಳೆ ವೃದ್ಧನ ಜೊತೆ ಮದುವೆ ಮಾಡಿದ್ರು ಕೂಡ. ಆದರೆ ಮೂರನೇ ಮಗಳ ಆ ಗಂಡನಿಗೆ, ವೃದ್ಧ ಇರ್ತಾನಲ್ಲ, ಅವನಿಗೆ ಶಾಪದಿಂದ ಅವನು ವೃದ್ಧ ಆಗಿರ್ತಾನೆ. ಯಾರ್ದು ನೋಡಿ ನಾಯಿ ಬೊಗಳ್ತಾ ಇದೆ, ಡಿಸ್ಟರ್ಬೆನ್ಸ್ ಅಂದರೆ ಕ್ಷಮಿಸಿ. ಯಾರ್ದೋ ಶಾಪದಿಂದ ಆತ ವೃದ್ಧ ಆಗಿರ್ತಾನೆ. ಅಪ್ಪ ಯುವಕನೇ ಅವನು. ಅವನಿಗೆ ಶಾಪ ವಿಮೋಚನೆ ಆಗ್ಬೇಕಾಗಿರ್ತದೆ ಅಷ್ಟೆ. ಆದರೆ ಈ ಮಹಾರಾಜನಿಗೆ ಅಂದರೆ ಅವಳ ತಂದೆಗೆ ಏನಾಗ್ಬಿಡುತ್ತೆ, ಒಂದು ರೋಗ ಕಾಡ್ತಾ ಇರುತ್ತೆ, ಒಂದು ರೋಗ ಬಂದ್ಬಿಡುತ್ತೆ. ಅದು ಉಲ್ಬಣ ಆಗ್ತಾ ಇರುತ್ತೆ. ಆದರೆ ಆ ಔಷಧಿನ ಕಾಡಿಗೆ ಹೋಗಿ ತರಬೇಕು. ಆದರೆ ಈ ಮೂರನೇ ಮಗಳ ಗಂಡ ಇರ್ತಾನಲ್ಲ ವೃದ್ಧ, ಅವನು ಕಾಡಲ್ಲಿ ಹೋಗಿ ಅದನ್ನೆಲ್ಲ ತರೋದ್ರಲ್ಲಿ ನಿಪುಣನಾಗಿರ್ತಾನೆ. ಇವನು ಏನು ಮಾಡ್ತಾನೆ, ಮಹಾರಾಜ ಸಾರ್ತಾನೆ, ಯಾರು ನನಗೆ ಈ ಔಷಧಿ ಅಂದರೆ ಆ ಕಾಡಲ್ಲಿ ಪ್ರಾಣಿಗಳ ಮಧ್ಯೆ ಅಂತ ಔಷಧಿನ ಹುಡುಕಿ ತರಬೇಕು, ಅದು ಎಲ್ಲರ ಕೈಯಲ್ಲೂ ಸಾಧ್ಯವಿಲ್ಲ. ಯಾರು ತರ್ತಾರೋ ಅವ್ರಿಗೆ ನನ್ನ ರಾಜನ ಪಟ್ಟ ಕೊಡ್ತೀನಿ ಅಂತ ಹೇಳಿ. ಆದ್ರಿಂದ ಇವನೇನು ಮಾಡ್ತಾನೆ, ಅವನು ಯಾವ ಭಾವನೆಯಿಂದ ಹೋಗ್ತಾನೆ ಅಂದರೆ, ಅವನು ರಾಜ ಆಗಲಿ ಅನ್ನೋ ಭಾವನೆಯಿಂದ ಹೋಗಲ್ಲ. ರಾಜನ ಮೇಲೆ ಕರುಣೆಯಿಂದ ಏನು ಮಾಡ್ತಾನೆ, ದಯಾ ಹೃದಯದಿಂದ ಕಾಡಿಗೆ ಹೋಗ್ತಾನೆ, ತರ್ತಾನೆ. ಅಲ್ಲಿದ್ದ ಔಷಧಿ ಎಲ್ಲ ತಂದು ಇವನಿಗೆ ರಾಜನಿಗೆ ಕೊಡ್ತಾನೆ. ಔಷಧಿ ಗಿಡಮೂಲಿಕೆಯನ್ನು ತಂದು ಆಗ ರಾಜ ಅದನ್ನು ಸೇವನೆ ಮಾಡ್ತಾನೆ. ಆಗ ರಾಜ ಒಪ್ಕೊಳ್ತಾನೆ, ತನ್ನ ಮಗಳು ಹೇಳಿದ್ದೆ ನಿಜ. ಅಪ್ಪ, ನೀ ಈಗ ಏನು ಹೇಳ್ತೀವಿ? ಯಾರು? ಈ ಅಳಿಯನನ್ನ, ಆ ಮಹಾರಾಜನ ಪಟ್ಟವನ್ನ ಈ ಅಳಿಯನಿಗೆ ಕೊಡ್ತಾನೆ. ಅಪ್ಪ, ಈಗ ಏನು ಹೇಳ್ತೀರಾ? ಯಾರು ತಿಂತಾ ಇದ್ದೀನಿ ಅಂತ ಕೇಳ್ತಾನೆ. ನೋಡಿ, ಇಲ್ಲಿ ಯಾರು ತಿನ್ನಲ್ಲ, ಯಾರಿಗೋಸ್ಕರನೂ ಏನು, ಯಾರೋ ತಂದು ಏನು ಇಡಲ್ಲ. ನೋಡಿ, ಇಷ್ಟು ದಿವಸ ಇದ್ದವಳು ಈಗ ಬಂದಾಳೆ, ನಾವೆಲ್ಲ ಮಾಡಿದ್ಮೇಲೆ. ಕೆಲವೊಂದು ಮನೇಲಿ ಅಂತಾರಲ್ವಾ, ನಾವು ಕೂಡಿಟ್ಟಿವಿ, ಇವ್ರು ತಿಂತಿದ್ದಾರೆ, ಅದು ಅವ್ರ ಭಾಗ್ಯ, ಅವ್ರು ಬರ್ಕೊಂಡು ಬಂದಾರೆ ಅವೆಲ್ಲ ಅವರ ಭಾಗ್ಯ. ಸದಾ ಭಾಗ್ಯದಾತ ತಂದೆಯನ್ನ ನಾವು ಸದಾ ಸ್ಮರಣೆ ಮಾಡ್ತಾ ಇರೋಣ ಅಲ್ವಾ? ಈ ಕರ್ಮದ ಗುಹ್ಯಗತಿಯನ್ನು ಅರ್ಥ ಮಾಡ್ಕೊಳ್ಳೋಣ. ಪ್ರತಿಯೊಂದು ಕರ್ಮದ ಮೇಲೆ ನಿಂತಿದೆಯೇ ಹೊರತು ಇಲ್ಲಿ ಯಾರ ಮೇಲೇನೋ ಯಾರು ದೂರೋ ಹಾಗಿಲ್ಲ, ಯಾರು ಕೇಳೋ ಹಾಗಿಲ್ಲ. ಇದೊಂದು ಮಾತ್ರ ನೆನಪಲ್ಲಿಡಿ. ಯಾರ್ದೋ ನೋವಿಗೆ ಯಾರೋ ಕಾರಣ ಅಲ್ಲ, ಯಾರ್ದೋ ಸುಖಕ್ಕೂ ಯಾರೋ ಕಾರಣ ಅಲ್ಲ. ಅವರಿಗೆ ಅವರೇ ಕಾರಣ, ಅವರ ಕರ್ಮವೇ ಕಾರಣ ಆಗಿರ್ತದೆ. ಆಮೇಲೆ ಇನ್ನೊಂದು ಕಥೆಯನ್ನು ಹೇಳ್ತಾರೆ ಪರಮಾತ್ಮ ತಂದೆ. ಮೀರಾಬಾಯಿದ ಕತೆ ಹೇಳ್ತಾರೆ. ಆ ಮೀರಾಬಾಯಿ ಏನು ಮಾಡ್ತಾನೆ, ಸಣ್ಣವಳಿದ್ದಾಗ ಮನೆಯಲ್ಲಿ ಅಮ್ಮ ನನ್ನ ಗಂಡ ಯಾರು ಅಂತ ಕೇಳ್ತಾ ಇರ್ಬೇಕಾದ್ರೆ, ನನ್ನ ಪತಿ ಯಾರು ಅಂದಾಗ ಹಾಗೆ ಒಂದು ಕೃಷ್ಣನ ಫೋಟೋವನ್ನು ತೋರಿಸ್ಬಿಡ್ತಾರೆ. ಅವಳು ಚಿಕ್ಕ ಮಗು ಆದ್ರಿಂದ ಹೌದೇನೋ ಅಂತ ಹೇಳಿ ಎಲ್ಲೋದ್ರೂ ಕೃಷ್ಣನನ್ನೇ ಇಟ್ಕೊಂಡು ಕೃಷ್ಣನನ್ನೇ ಆರಾಧನೆ ಮಾಡಿಕೊಂಡು ಬರ್ತಾಳೆ. ಆದರೆ ಇವರೇನು ಮಾಡ್ತಾರೆ, ವಯಸ್ಸಾಗಿ ಅವಳು ವಯಸ್ಸಿಗೆ ಬಂದು ಮದುವೆ ಮಾಡಿದ ಮೇಲೂ ಕೂಡ ಅವಳು ಕೃಷ್ಣನನ್ನೇ ಇಟ್ಕೊಂಡಿರ್ತಾಳೆ. ಆ ಮನೆಯಲ್ಲಿ
ಗಂಡನ ಜೊತೆ ಸೇರಿ ಮನೇಲಿರೋ ಜನ ಅತ್ತೆ ಮಾವ ಮನೇಲಿರೋರು ಎಲ್ಲರೂ ಅವಳನ್ನ ವಿರೋಧ ಮಾಡ್ತಾ ಇರ್ತಾರೆ. ಅವಳನ್ನ ಹೇಗಾದರೂ ಸಾಯಿಸಬೇಕು ಅಂತ ಹೇಳಿ ಏನು ಮಾಡ್ತಾರೆ, ಊಟದಲ್ಲಿ ವಿಷವನ್ನ ಹಾಕಿ ಕೊಡ್ತಾರೆ. ಯಾರಿಗೆ? ಮೀರಾಬಾಯಿಗೆ. ಆದರೆ ಅದನ್ನ ಭಕ್ತಿ ಭಾವದಿಂದ, ಭಕ್ತಿಯಿಂದ, ಭಾವನೆಯಿಂದ ಆ ಕೃಷ್ಣನನ್ನೇ ಪತಿಯಾಗಿ ಅಂದರೆ ಸ್ವೀಕರಿಸ್ಬಿಟ್ಟಿದ್ಲು ಅವಳು. ಎಲ್ಲದಕ್ಕೂ ಆತ ನನ್ನ ಜೊತೆ ಇದ್ದಾನೆ ಅಂತ ನಂಬಿಬಿಟ್ಟಿದ್ಲು. ಆ ಭಕ್ತಿ, ಆ ಭಾವನೆಯಿಂದ ಅದೇನಾಗುತ್ತೆ, ವಿಷನೂ ಕೂಡ ಅಮೃತ ಆಗ್ತದೆ. ಇದು ಮೀರಾಬಾಯಿ ಕತೆ ನೋಡಿ. ಅಂದರೆ ನಮ್ಮ ಭಾವನೆ ಇದೆಯಲ್ಲ, ನಮ್ಮ ಭಾವನೆನೇ ಇದಕ್ಕೂ, ಭಾವನೆಗೂ ಕೂಡ ದೃಷ್ಟಿ ಅಂತ ಹೇಳ್ತಾರೆ. ದೃಷ್ಟಿಯಂತೆ ಸೃಷ್ಟಿ ಯದ್ಭಾವಂ ತದ್ಭವತಿ ಅಂತ ಕೇಳಿದಿರಲ್ವಾ? ನಮ್ಮ ಭಾವನೆನೇ ಕೂಡ ವಿಷವನ್ನು ಕೂಡ ಅಮೃತವನ್ನು ಮಾಡುತ್ತೆ. ನಮ್ಮ ಭಾವನೆ ಅಮೃತವನ್ನು ಕೂಡ ವಿಷವನ್ನಾಗಿ ಮಾಡುತ್ತೆ. ಆದ್ದರಿಂದ ಇಲ್ಲಿ ನಾವು ಒಳ್ಳೆಯ ಭಾವನೆ, ಶುಭ ಕಾಮನೆಗಳನ್ನು ಇಟ್ಕೊಂಡು ಜೀವನ ಮಾಡೋಣ ಅಲ್ವಾ? ಪರಮಾತ್ಮ ತಂದೆ ಹೇಳ್ಕೊಡ್ಕೊಂಥ ಪ್ರತಿಯೊಂದು ಶ್ರೀಮತವನ್ನು ದಯಮಾಡಿ ಪಾಲಿಸಿ. ಓಂ ಶಾಂತಿ.